ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರ ಬಲ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಆಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ. ದಿನಾಂಕ 5 ಸೆಪ್ಟೆಂಬರ್ 2025 ಶುಕ್ರವಾರ. ಈ ದಿನ ಚಂದ್ರ ಸಂಚರಿಸುವ ನಕ್ಷತ್ರ ಶ್ರವಣ ನಕ್ಷತ್ರ. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಶೋಭನ ಯೋಗವಿದೆ, ಕೌಲವಕರಣವಿದೆ. ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ. ಇಂದಿನ ನಿಮ್ಮೆಲ್ಲರ ಸತ್ಕರ್ಮಗಳ ಸಂತೋಷವೇ ನನ್ನ ಸಂತೋಷವಾಗಿದೆ. 27 ನಕ್ಷತ್ರದವರಿಗೂ ಚಂದ್ರ ಸಂಚರಿಸುವಂತಹ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ಪ್ರಭಾವ ಮಾಡಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 22ನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಈ ದಿನ ನೀವು ಪ್ರಯತ್ನಿಸುವಂತಹ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮನಸ್ಸು ಸಮಾಧಾನಕರವಾಗಿರುತ್ತೆ. ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 21ನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ನಿಮಗೆ ಈ ದಿನದ ಕೆಲಸ ಕಾರ್ಯಗಳು ಸುಲಭ ಆಗಿರೋದಿಲ್ಲ. ಹಾಗಾಗಿ ಹೆಚ್ಚು ಎಫರ್ಟ್ ಹಾಕಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 20ನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಶುಭ ಫಲವನ್ನು ನೀಡ್ತಾರೆ. ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ. ನೀವು ಪ್ರಯತ್ನಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭ ಅಭಿವೃದ್ಧಿ ಫಲಗಳನ್ನು ಪಡೆದುಕೊಳ್ತೀರಾ. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಚಂದ್ರನ ಪ್ರಭಾವ ಇರುತ್ತೆ. ಆದರೆ ವಿಪರೀತ ಸಮಸ್ಯೆಗಳು ಇದ್ದಾಗ ಅಂಥ ಕೆಲಸ ಕಾರ್ಯಗಳು ಮಾತ್ರ ನಿಮಗೆ ಹಿನ್ನಡೆಯನ್ನು ನೀಡ್ತವೆ. ಇನ್ನುಳಿದಂತೆ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 19ನೇ ನಕ್ಷತ್ರ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ. ಅಂದರೆ ಮನಸ್ಸು ಗೊಂದಲದಿಂದಿರುವಂತೆ, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಆಗುವಂತೆ, ಕಷ್ಟ ಆಗುವಂತೆ, ಸುಲಭದ ಕೆಲಸವು ಕಷ್ಟ ಆಗ್ಬೋದು, ಡಿಲೇ ಆಗ್ಬೋದು. ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ. ಇದಕ್ಕೆ ಕಾರಣ ಮನಸ್ಸು ನಿಮಗೆ ಅಷ್ಟು ಸಮಾಧಾನಕರವಾಗಿರೋದಿಲ್ಲ. ಹಾಗಾಗಿ ಇಂದಿನ ಕೆಲಸ ಕಾರ್ಯಗಳಿಗೆ ಹೆಚ್ಚು ಎಫರ್ಟ್ ಹಾಕಬೇಕಾಗುತ್ತೆ. ರೋಹಿಣಿ ನಕ್ಷತ್ರದವರು ಸರಿಯಾದ ಯೋಜನೆಗಳಿಂದ ಎಫರ್ಟ್ ಹಾಕಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 18ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಆದರೆ ನಿಮ್ಮ ಜನ್ಮ ರಾಶಿಯಿಂದ ಅಷ್ಟಮ ಸ್ಥಾನ ಆಗೋದ್ರಿಂದ ಅಷ್ಟಮದ ದೋಷ ಉಂಟಾಗುತ್ತೆ. ನೀವು ಪ್ರಯತ್ನಿಸಿದ ಕೆಲಸ ಕಾರ್ಯಗಳಿಗೆ ಫಲ ಸಿಗುತ್ತೆ, ಆದರೆ ಅಡೆತಡೆಗಳಿರುತ್ತೆ, ಮನಸ್ಸು ಗೊಂದಲದಿಂದಿರುತ್ತೆ. ಕೆಲವೊಮ್ಮೆ ನೀವು ನಿರ್ಧಾರಗಳನ್ನು ಸರಿ ಮಾಡದೇ ಇರಬಹುದು. ಸ್ವಲ್ಪ ಕಾರ್ಯಗಳು ವಿಳಂಬ ಆಗ್ಬೋದು. ಕೆಲವು ಕೆಲಸ ಆಗಿ ಇನ್ನು ಕೆಲವು ಕೆಲಸ ಆಗದೇ ಇರ್ಬೋದು. ಈ ರೀತಿ
ಮಿಶ್ರ ಫಲ ಇಲ್ಲಿ ಚಂದ್ರನ ಪ್ರಭಾವದಲ್ಲಿ ಇರುತ್ತೆ. ಅಂದರೆ ಮೃಗಶಿರ ನಕ್ಷತ್ರದವರಿಗೆ ಶ್ರವಣ ನಕ್ಷತ್ರದಲ್ಲಿ ಈ ರೀತಿ ಫಲ ಇರುತ್ತೆ. ಆದರೂ ನೀವು ಸರಿಯಾಗಿ ಯೋಚಿಸಿ ಏನು ನೀವು ಎಫರ್ಟ್ ಹಾಕ್ತೀರಾ ಅದರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 17ನೇ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಮಿತ್ರ ತಾರಾಬಲದಲ್ಲಿ ಚಂದ್ರ ಶುಭ ಫಲವನ್ನು ನೀಡ್ತಾರೆ. ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಅಷ್ಟಮದ ದೋಷ ಉಂಟಾಗುತ್ತೆ. ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಾರ್ದು. ಚಟುವಟಿಕೆಯಿಂದ ಮನಸ್ಸು ಇಲ್ಲಿ ಶಾಂತಿಯಿಂದ ಇರಬೇಕು. ಆಗ ಮಾತ್ರ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ಯೋಚಿಸಿ ಮಾಡೋದ್ರಿಂದ ಈ ದಿನವೂ ನೀವು ಅಷ್ಟಮ ಆದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 16ನೇ ನಕ್ಷತ್ರ ನೈದುನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಮತ್ತು ಅಷ್ಟಮ ಸ್ಥಾನವು ಅಶುಭವೇ. ಹಾಗಾಗಿ ಇಲ್ಲಿ ಎರಡು ಅಂದರೆ ತಾರಾಬಲವೂ ಇಲ್ಲ, ಸ್ಥಾನವೂ ದೋಷ. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನದ ಯೋಜನೆ ಸರಿ ಇರಬೇಕಾಗತ್ತೆ. ಮನಸ್ಸು ಶಾಂತಿಯಿಂದ ಇರಬೇಕಾಗತ್ತೆ. ಹೆಚ್ಚಿನ ಎಫರ್ಟ್ ಮತ್ತು ಸರಿಯಾದಂಥ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇಲ್ಲವಾದಲ್ಲಿ ಏನಾದರೂ ಸಮಸ್ಯೆಗಳಾಗುವಂಥದ್ದು ಅಥವಾ ನಿಮಗೇನಾದರೂ ಸಮಸ್ಯೆಗಳಾಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಅಷ್ಟಮದ ಮತ್ತು ತಾರಾಬಲದ ದೋಷದಿಂದ ಬೆಳಗಿನ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮತ್ತು ಸಾಧ್ಯವಾದರೆ ಎಳ್ಳು ಧಾನ್ಯವನ್ನು ದಾನ ನೀಡಿ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 15ನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಅಂದರೆ ನೀವೇನು ಪ್ರಯತ್ನಿಸ್ತೀರಾ ಆ ಕೆಲಸ ಕಾರ್ಯಗಳಲ್ಲಿ ಇವತ್ತು ನಿಮಗೆ ತಕ್ಕ ಮಟ್ಟಿಗೆ ಮನಸ್ಸು ಸಮಾಧಾನಕರವಾಗುವಂತಹ ಫಲಗಳು ಈ ದಿನ ದೊರೆಯುತ್ತೆ. ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ವಿಪರೀತ ಸಮಸ್ಯೆಗಳು ಇದ್ದಾಗ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರ್ಬೋದು. ಆದರೂ ಮನಸ್ಸಿಗೆ ಇಲ್ಲಿ ಸಮಾಧಾನ ಆಗಿರುವಂತಹ ಒಂದು ಫಲಗಳು ಈ ದಿನ ನಿಮಗೆ ದೊರೆಯುತ್ತೆ. ಪುಷ್ಯ ನಕ್ಷತ್ರದವರಿಗೆ ಒಳ್ಳೆ ಆಲೋಚನೆಗಳಿಂದ ಒಳ್ಳೆ ಕಾರ್ಯಗಳಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 14ನೇ ನಕ್ಷತ್ರ ಪ್ರತಿರ ತಾರಾಬಲದಲ್ಲಿ ಚಂದ್ರನ ಪ್ರಭಾವ ಅಶುಭವನ್ನು ನೀಡುತ್ತೆ. ಅಂದರೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ. ಚಂದ್ರನ ಪ್ರಭಾವ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಮತ್ತು ನಿಮ್ಮ ಕಾರ್ಯಗಳಲ್ಲೇನಾದರೂ ಹಾನಿ ಆಗುವಂತಿಲ್ಲಿ ಚಂದ್ರನ ಪ್ರಭಾವ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಗೆ ಸರಿಯಾದ ಹೆಚ್ಚಿನ ಶ್ರಮವನ್ನು ಹಾಕಿದಾಗ ಮಾತ್ರ ನೀವು ಒಳ್ಳೆ ಫಲಗಳನ್ನು ಆಶ್ಲೇಷ ನಕ್ಷತ್ರದವರು ಪಡೆದುಕೊಳ್ತೀರಾ. ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 13ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಅರ್ಧದಷ್ಟಾದರೂ ಈ ದಿನ ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳು, ಇನ್ನುಳಿದಂತೆ ಕೆಲವು ಕೆಲಸ ಆಗದೇ ಇರಬಹುದು. ಮನಸ್ಸು ಸಮಾಧಾನಕರವಾಗಿರುತ್ತೆ. ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 12ನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ಮನಸ್ಸು ನಿಮಗೆ ಸಂತೋಷಕರವಾಗಿರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು. ಇಂದು ಆಗಲೇಬೇಕಾದಂಥ ಕೆಲಸ ಕಾರ್ಯಗಳಿಗೆ ಶ್ರಮ ನೀವು ಜಾಸ್ತಿ ಹಾಕಬೇಕಾಗುತ್ತೆ. ಸರಿಯಾದ ಪ್ಲ್ಯಾನ್ ಮಾಡಬೇಕಾಗತ್ತೆ. ಆಗ ಮಾತ್ರ ಒಳ್ಳೆ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 11ನೇ ನಕ್ಷತ್ರ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಅಂದರೆ ಏನು ಪ್ರಯತ್ನ ಪಡ್ತೀರಾ ಅದರಲ್ಲಿ ಅಭಿವೃದ್ಧಿ, ಲಾಭದ ಫಲ, ಹಿಂದಿನ ಕೆಲಸದ್ದಾದರೂ ಆಗ್ಬೋದು, ಇಂದಿನ ಕೆಲಸದ್ದಾದರೂ ಆಗ್ಬೋದು, ಒಳ್ಳೆಯ ರಿಸಲ್ಟ್ ಬರುವಂತೆ ಈ ದಿನದ ಫಲಗಳಿರುತ್ತೆ. ಸಂಪತ್ತಾರಾಬಲದಲ್ಲಿ ಚಂದ್ರಗ್ರಹ ಸಂತೋಷಕರವಾದಂತಹ ಮನಸ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚುರುಕಾಗಿ ಮುಂದುವರಿಯುವಂತೆ ಚಂದ್ರನ ಪ್ರಭಾವ ಇರುತ್ತೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 10ನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಸಂಚಾರ. ಅಂದರೆ ಹಸ್ತ ನಕ್ಷತ್ರಕ್ಕೂ ಈ ದಿನದ ನಕ್ಷತ್ರಕ್ಕೂ ಚಂದ್ರಗ್ರಹವೇ ಅಧಿಪತಿ ಆಗಿರೋದ್ರಿಂದ ಜನ್ಮ ತಾರಾಬಲ ಆಗುತ್ತೆ. ಈ ಜನ್ಮ ತಾರದಲ್ಲಿ ಚಂದ್ರ ಸಂಚರಿಸುವಾಗ
ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಮಾಡುವಂತೆ ಇರೋದಿಲ್ಲ. ಅಂದರೆ ಕಷ್ಟ ಆಗಬಹುದು, ಹೆಚ್ಚು ಶ್ರಮ ಹಾಕಬೇಕಾಗತ್ತೆ, ಮನಸ್ಸಿಗೇನೋ ಗೊಂದಲ ಇರುತ್ತೆ, ಒತ್ತಡದಂತಾಗುತ್ತೆ. ಹಾಗಾಗಿ ಸರಿಯಾಗಿ ಯೋಚಿಸಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 9ನೇ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕೆಲವು ಕೆಲಸಗಳು ಆಗದೇ ಇರಬಹುದು, ಆದರೂ ಹೆಚ್ಚಿನ ಎಫರ್ಟ್ ಹಾಕಿ ಸರಿಯಾಗಿ ಯೋಚಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮನಸ್ಸು ಸಂತೋಷಕರವಾಗಿರುತ್ತೆ. ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 8ನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಬಹುಪಾಲು ಈ ದಿನ ಏನೇನು ಪ್ರಯತ್ನಿಸ್ತೀರಾ ಅದರಿಂದ ಒಳ್ಳೆ ಕೆಲಸ ಕಾರ್ಯಗಳಾಗುತ್ತೆ. ಮನಸ್ಸು ಸಂತೋಷಕರವಾಗಿರುತ್ತೆ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ನೈದನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಈ ದಿನದ ಕೆಲಸ ಕಾರ್ಯಗಳು ಕಷ್ಟ ಆಗ್ತಾ ಇರುತ್ತೆ. ಅಂದರೆ ಮನಸ್ಸು ಗೊಂದಲದಿಂದ ಇರುತ್ತೆ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಇದನ್ನು ಈ ದಿನ ಮಾಡುವುದಕ್ಕಿಂತ ನೆಕ್ಸ್ಟ್ ಡೇ ಮಾಡೋದ್ರಿಂದ ನಿಮಗೆ ಅದು ಸುಲಭ ಆಗುತ್ತೆ. ಆದರೆ ಈ ದಿನದ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಕಷ್ಟ ಅನ್ನಿಸುತ್ತೆ. ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ಮಾಡಲೇಬೇಕಾದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ. ಬೆಳಗಿನ ಸಂದರ್ಭದಲ್ಲೇ ಶಿವ ಮಂತ್ರವನ್ನು ಪಠಿಸಿ. ಅದರಿಂದ ನಿಮಗೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ಸಿಗುತ್ತೆ. ನಿಮಗೂ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೂ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಈ ದಿನದ ಈ ನಕ್ಷತ್ರ ದೋಷಕ್ಕೆ ಅಂದರೆ ನೈದುನ ತಾರಾಬಲ ದೋಷಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ. ಅನುರಾಧ ನಕ್ಷತ್ರದವರಿಗೆ 6ನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಅಂದರೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಯಾವ ನಿರ್ಧಾರಗಳನ್ನು ಮಾಡಿದ್ದರೂ ಅದು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಬಹುಪಾಲು ಒಳ್ಳೆ ಫಲಗಳಿರುತ್ತೆ. ಆದರೆ ಕೆಲವು ವಿಪರೀತ ಸಮಸ್ಯೆಗಳು ಇದ್ದಾಗ ಅಥವಾ ಇತರರೊಂದಿಗೆ ನಿಮ್ಮ ಸಮಸ್ಯೆಗಳಲ್ಲಿ ಇದ್ದಾಗ ಅಲ್ಲಿ ಸಮಸ್ಯೆ ಆಗ್ಬೋದು. ಆದರೆ ಹೆಚ್ಚಿನದಾಗಿ ಇಂದಿನ ನಿಮ್ಮ ಪ್ರಯತ್ನ ಒಳ್ಳೆಯದಾಗಿರುತ್ತೆ. ಒಳ್ಳೆ ಕೆಲಸ ಕಾರ್ಯಗಳಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 5ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಕಾರ್ಯ ಹಾನಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಸಂತೋಷಕರವಾಗಿರೋದಿಲ್ಲ. ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರ ಆಗ್ಬೋದು ಅಥವಾ ಇನ್ನು ಯಾವುದೇ ಕೆಲಸದಲ್ಲಿ ಮುಂದುವರಿಯೋದಾಗ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ. ಹಾಗಾಗಿ ಈ ದಿನ ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶ್ರಮವನ್ನು ಹಾಕಿ, ಆದರೆ ಹೆಚ್ಚಿನ ಲಾಭದಾಯಕವಾಗಿ ಈ ದಿನ ಇರೋದಿಲ್ಲ. ಮೂಲಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 4ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಬಹುಪಾಲು ಅಂದರೆ ಇಂದು ಪ್ರಯತ್ನಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇನ್ನು ಕೆಲವು ಕೆಲಸಗಳು ಆಗದೇ ಇರುವಂತಹ ಸಾಧ್ಯತೆ ಇದೆ. ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 3ನೇ ನಕ್ಷತ್ರದಲ್ಲಿ ಸಂಚಾರ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. ಲಾಭದಾಯಕವಾದ ಫಲ ಸಿಗೋದಿಲ್ಲ. ಆದರೂ ಪ್ರಯತ್ನಿಸಿದಂತಹ ಕೆಲಸದಲ್ಲಿ ಒಂದಿಷ್ಟಾದರೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 2ನೇ ನಕ್ಷತ್ರದಲ್ಲಿ ಸಂಚಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಸಂತೋಷದಿಂದ ಮತ್ತು ಸರಿಯಾದ ಯೋಜನೆಗಳನ್ನು ಮಾಡುವಂತಿರುತ್ತೆ. ಹಾಗಾಗಿ ಇಂದಿನ ಕೆಲಸದಲ್ಲಿ ಧನಲಾಭ, ಅಭಿವೃದ್ಧಿಯ ಫಲಗಳು, ಪಾಸಿಟಿವಿಟಿ ಅನ್ನೋದು ಇರುತ್ತೆ. ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ತೀರಾ. ಆದರೂ ಕೆಲವು ಸಂದರ್ಭದಲ್ಲಿ ವಿಪರೀತವಾದಂತಹ ಕಠಿಣ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಕೆಲವು ಆಗ್ಬೋದು, ಕೆಲವು ಆಗದೇ ಇರಬಹುದು.
ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 1ನೇ ನಕ್ಷತ್ರದಲ್ಲಿ ಅಂದರೆ ನಿಮ್ಮ ಜನ್ಮ ನಕ್ಷತ್ರದಲ್ಲೇ ಶ್ರವಣದಲ್ಲೇ ಚಂದ್ರನ ಸಂಚಾರ ಈ ದಿನ ಇರೋದ್ರಿಂದ ಜನ್ಮ ತಾರ ಆಗುತ್ತೆ. ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಅಷ್ಟು ನಿಮಗೆ ಮನಸ್ಸು ಸಂತೋಷಕರವಾಗಿರುವಂತೆ ಫಲ ನೀಡೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗುತ್ತೆ, ಮನಸ್ಸು ಗೊಂದಲದಿಂದಿರುತ್ತೆ. ಹಾಗಾಗಿ ಇಂದಿನ ಕೆಲಸ ಕಾರ್ಯಗಳಿಗೆ ಹೆಚ್ಚು ಶ್ರಮ ಹಾಕಬೇಕಾಗತ್ತೆ. ಆಗ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 27ನೇ ನಕ್ಷತ್ರ ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಶುಭ ಫಲವನ್ನು ನೀಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಸಂತೋಷಕರವಾಗಿರುವಂತೆ ಕೆಲಸ ಕಾರ್ಯಗಳನ್ನು ಚುರುಕಾಗಿ ಮಾಡುವಂತೆ ಚಂದ್ರನ ಪ್ರಭಾವ ಇರುತ್ತೆ. ಶ್ರವಣ ನಕ್ಷತ್ರಕ್ಕೂ ಧನಿಷ್ಠ ನಕ್ಷತ್ರಕ್ಕೂ ಮಿತ್ರತ್ವವೂ ಇದೆ ಮತ್ತು ಇಂದಿನ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಇತರರ ಸಹಾಯ ಆಗ್ಬೋದು, ಎಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಸಿಗುತ್ತೆ. ಆದರೆ ವಿಪರೀತ ಸಮಸ್ಯೆಗಳು ಇದ್ದಾಗ ಮಾತ್ರ ಕೆಲವು ಕೆಲಸ ಕಾರ್ಯಗಳು ಈ ದಿನವೂ ಪೆಂಡಿಂಗ್ ಆಗುವಂತಹ ಸಾಧ್ಯತೆ ಇದೆ. ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 26ನೇ ನಕ್ಷತ್ರದಲ್ಲಿ ಸಂಚಾರ. ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಮನಸ್ಸು ಸಂತೋಷಕರವಾಗಿರುತ್ತೆ. ಹಾಗಾಗಿ ಈ ದಿನ ಚುರುಕಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಏನೇನು ಅಂದುಕೊಳ್ತೀರಾ ಆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಇತರರ ಸಹಾಯವು ನಿಮಗೆ ಸಿಗುತ್ತೆ. ಆದರೆ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರಬಹುದು. ಬಹುತೇಕ ಕೆಲಸ ಕಾರ್ಯಗಳು ಈ ದಿನ ನೀವೇನು ಅಂದುಕೊಳ್ತೀರಾ ಅದು ಕಂಪ್ಲೀಟ್ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 25ನೇ ನಕ್ಷತ್ರ ನೈದುನ ತಾರಾಬಲದಲ್ಲಿ ಸಂಚರಿಸುವಾಗ ಅಶುಭ ಫಲವನ್ನು ನೀಡ್ತಾರೆ. ಇಂದು ನಿಮ್ಮ ಮನಸ್ಸು ಗೊಂದಲದಿಂದಿರುತ್ತೆ. ಕೆಲಸ ಕಾರ್ಯಗಳು ನಿಮಗೆ ಏನೇ ಸುಲಭವಾಗಿ ಮಾಡುವುದಿದ್ದರೂ ಇಲ್ಲಿ ಕಠಿಣವಾಗಿ ಅಥವಾ ಕಷ್ಟವಾಗುತ್ತೆ. ಹಾಗಾಗಿ ವಿಳಂಬ ಆಗುತ್ತೆ, ಡಿಲೇ ಆಗ್ತಾ ಇರುತ್ತೆ, ವರ್ಕ್ ಫಾಸ್ಟಾಗಿ ನಡೆಯೋದಿಲ್ಲ. ಮತ್ತು ಈ ದಿನ ನೀವೇನಾದರೂ ಮುಖ್ಯ ಕೆಲಸ ಕಾರ್ಯಗಳಿಗೆ ಪ್ರಯತ್ನಿಸಿದರೂ ಹಿನ್ನಡೆ ಆಗ್ತಾ ಇರುತ್ತೆ. ಆದರೆ ಏನು ಹೆಚ್ಚು ಎಫರ್ಟ್ ಹಾಕ್ತೀರಾ ಅದರಲ್ಲಿ ಕೆಲವು ಮಾತ್ರ ಆಗ್ಬೋದು. ಬಹುತೇಕ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆ ಫಲ ಈ ದಿನ ಸಿಗೋದಿಲ್ಲ. ಮನಸ್ಸು ಗೊಂದಲದಿಂದಿರುತ್ತೆ. ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅದು ಸರಿಯಾಗಿ ಆಗದೇ ಇರಬಹುದು. ಅದಕ್ಕಾಗಿ ನೀವು ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರವನ್ನು ಪಠನೆ ಮಾಡಿ ಮನಸ್ಸನ್ನು ಸಮಾಧಾನಕರವಾಗಿಟ್ಕೊಳ್ಳಿ. ಚುರುಕಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿ. ಸಾಧ್ಯವಾದರೆ ಎಳ್ಳು ಧಾನ್ಯವನ್ನು ದಾನ ನೀಡಿ. ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ. ಯಾವುದೇ ಕಷ್ಟ ಮತ್ತು ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 24ನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ. ಈ ದಿನ ನೀವೇನೇನು ಕೆಲಸ ಮಾಡ್ತೀರಾ ಅದರಲ್ಲಿ ಬಹುಪಾಲು ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಆದರೆ ಕೆಲವು ಸಂದರ್ಭದಲ್ಲಿ ಅತೀ ಸಮಸ್ಯೆಗಳು ಇದ್ದಾಗ ಅಂಥ ಕೆಲಸ ಮಾತ್ರ ಪೆಂಡಿಂಗ್ ಆಗಿ ಉಳಿಯುತ್ತೆ. ಆದರೆ ಈ ದಿನ ಹೆಚ್ಚಿನದಾಗಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕೆಲಸ ಫಾಸ್ಟಾಗಿ ಮಾಡ್ತೀರಾ. ಮನಸ್ಸು ಚುರುಕಾಗಿರುತ್ತೆ, ಸಂತೋಷಕರವಾಗಿರುತ್ತೆ. ಹಾಗಾಗಿ ಒಳ್ಳೆ ಯೋಚನೆ ಮಾಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ. ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 23ನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭವನ್ನು ನೀಡುತ್ತೆ. ಮನಸ್ಸು ಗೊಂದಲದಿಂದಿರುತ್ತೆ. ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ. ಏನು ಎಫರ್ಟ್ ಹಾಕ್ತೀರಾ ಅದರಲ್ಲಿ ಫಲ ಕಡಿಮೆ ಆಗಿ ಸಿಗುತ್ತೆ. ಅತಿಯಾಗಿ ಅಂದರೆ ಶ್ರಮಪಟ್ಟು ಮಾಡುವ ಕೆಲಸಕ್ಕೆ ಕೆಲವು ಕೆಲಸ ಕಾರ್ಯಗಳು ಆಗ್ಬೋದು. ಇನ್ನುಳಿದಂತೆ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ. ಇಂದಿನ ಕೆಲಸ ಕಾರ್ಯಗಳಲ್ಲಿ ಹಾನಿಯೂ ಆಗ್ಬೋದು. ಈ ರೀತಿ ಚಂದ್ರನ ಪ್ರಭಾವ ಇರುತ್ತೆ. ಸರಿಯಾದ ಆಲೋಚನೆಗಳ ಕಾರ್ಯದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. 27 ನಕ್ಷತ್ರದವರಿಗೂ ನಿಮ್ಮ ಉತ್ತಮ ಆಲೋಚನೆಗಳ ಕೆಲಸ ಕಾರ್ಯಗಳಲ್ಲಿ ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.